ವರ್ಷಗಳ ಹಿಂದೆ ಖಾಸಗಿ ವಾಹಿನಿಯಲ್ಲಿ ಕೃಷ್ಣ ರುಕ್ಮಿಣಿ ಧಾರಾವಾಹಿ ಪ್ರಸಾರ ಆಗುತ್ತಿತ್ತು. ಈ ಧಾರಾವಾಹಿಯಲ್ಲಿ ಡಾರ್ಲಿಂಗ್ ಕೃಷ್ಣ ಹೀರೋ ಆಗಿದ್ರೆ ಅಂಜನಾ ಶ್ರೀನಿವಾಸ್ ಅವರು ನಾಯಕಿಯಾಗಿದ್ರು. ಇಂದು ಕೃಷ್ಣ ಕನ್ನಡ ಸಿನಿಮಾಗಳಲ್ಲಿ ಬ್ಯುಸಿಯಾಗಿದ್ರೆ ಅಂಜನಾ ಅವರು ಪರಭಾಷಾ ಕಿರುತೆರೆಯಲ್ಲಿ ಬ್ಯುಸಿಯಾಗಿದ್ರು. ಆದರೆ ಅಂಜನಾ ಕನ್ನಡ ಕಿರುತೆರೆಗೆ ಕಂಬ್ಯಾಕ್ ಮಾಡಿದ್ದಾರೆ. ಅಂಜನಾ ಶ್ರೀನಿವಾಸ್ ಅವರು ಜಾನಕಿ ಸಂಸಾರ ಧಾರಾವಾಹಿಯಲ್ಲಿ ನಟಿಸುತ್ತಿದ್ದಾರೆ. ಧಾರಾವಾಹಿಯ ಸುಂದರವಾದ ಪ್ರೋಮೋ ರಿಲೀಸ್ ಮಾಡಿ ಮಾಹಿತಿ ನೀಡಿದೆ. ಕೂಡು ಕುಟುಂಬದ ಕತೆ ಈ ಧಾರಾವಾಹಿಯಲ್ಲಿದೆ. ಅಂಜನಾ ಅವರು ಜಾನಕಿ ಪಾತ್ರ ಮಾಡುತ್ತಿದ್ದು, ಜಾನಕಿಗೆ ಮಗು ಕೂಡ ಇದೆ. ಸೂರಜ್ ವಳ್ಳ ಅವರು ಈ ಧಾರಾವಾಹಿಯ ನಾಯಕ. ದೊಡ್ಡ ತಾರಾ ಬಳಗ ಈ ಧಾರಾವಾಹಿಯಲ್ಲಿದೆ. ಜಾನಕಿ ಸಂಸಾರ ಧಾರಾವಾಹಿಯಲ್ಲಿ ಜಾನಕಿ ಕುಟುಂಬದಲ್ಲಿ ಎಲ್ಲರೂ ಒಳ್ಳೆಯವರೇ. ಹೀಗಾಗಿ ಈ ಸೀರಿಯಲ್ನಲ್ಲಿ ಏನು ಸಮಸ್ಯೆ ಬರುತ್ತದೆ, ಯಾರು ವಿಲನ್ ಎಂಬ ಕುತೂಹಲ ಶುರುವಾಗಿದೆ. ಒಟ್ಟಿನಲ್ಲಿ ಹೊಸ ರೀತಿಯಲ್ಲಿ ಪ್ರೋಮೋ ರಿಲೀಸ್ ಆಗಿದ್ದು ಸಾಕಷ್ಟು ಕುತೂಹಲ ಹುಟ್ಟುಹಾಕಿದೆ. ಅಂಜನಾ ಅವರಿಗೆ ನಕ್ಷತ್ರ ಶ್ರೀನಿವಾಸ್ ಎಂಬ ಹೆಸರು ಕೂಡ ಇದೆ. ಅಂಜನಾ ಅವರು ಮಿಥೈ ಕೊಟ್ಟು ಚಿಟ್ಟಿಮ್ಮ ಸೇರಿ ಪರಭಾಷೆಯಲ್ಲಿ 7 ಧಾರಾವಾಹಿಗಳಲ್ಲಿ ನಟಿಸಿದ್ದಾರೆ. ಒಂದು ಪಾತ್ರದಿಂದ ಇನ್ನೊಂದು ಪಾತ್ರ ಡಿಫರೆಂಟ್ ಆಗಿರಬೇಕು ಎನ್ನುತ್ತಿದ್ದ ನಕ್ಷತ್ರ ಅವರಿಗೆ ಪರಭಾಷೆಯಲ್ಲಿ ಉತ್ತಮ ಕತೆ ಸಿಗುತ್ತಿದ್ದರಿಂದ ಅಲ್ಲಿಯೇ ಬೇರೆ ಬೇರೆ ಧಾರಾವಾಹಿಗಳಲ್ಲಿ ನಟಿಸುವ ಅವಕಾಶ ಪಡೆದರು. ಹೀಗಾಗಿ ಅವರು ಕನ್ನಡದತ್ತ ಬರಲೇ ಇಲ್ಲ ಎಂದು ಈ ಹಿಂದೆ ಮಾಧ್ಯಮದಲ್ಲಿ ನೀಡಿದ ಸಂದರ್ಶನದಲ್ಲಿ ಅಂಜನಾ ಹೇಳಿದ್ದರು. ಕೃಷ್ಣ ರುಕ್ಮಿಣಿ ಧಾರಾವಾಹಿಯಲ್ಲಿ ನಟಿಸುವಾಗ ಅಂಜನಾ ಅವರಿಗೆ 17 ವಯಸ್ಸಾಗಿತ್ತು. ಮೂಲತಃ ಕೋಲಾರದ ಚಿಂತಾಮಣಿಯವರಾದ ಅಂಜನಾ ಈಗ ಕುಟುಂಬದವರ ಜೊತೆ ಬೆಂಗಳೂರಿನಲ್ಲಿ ನೆಲೆಸಿದ್ದಾರೆ. ಕರೆಸ್ಪಾಂಡಿಂಗ್ ಶಿಕ್ಷಣ ಮಾಡಿರುವ ಅಂಜನಾ ಇನ್ನು ಸಿಂಗಲ್. ಕರಿಯರ್ ಕಡೆ ಗಮನ ಕೊಟ್ಟಿರುವ ಅಂಜನಾ ಸದ್ಯಕ್ಕೆ ಮದುವೆ ಇಲ್ಲ ಎಂದು ಹೇಳಿದ್ದರು. 3-4 ವರ್ಷ ವಯಸ್ಸಿದ್ದಾಗಲೇ ಹಣ ಉಳಿತಾಯ ಮಾಡಬೇಕು ಅಂತ ಅಂದುಕೊಳ್ಳುತ್ತಿದ್ದ ಅಂಜನಾ ಚಿಕ್ಕ ವಯಸ್ಸಿನಲ್ಲೇ ಹಣ ಸಂಪಾದನೆ ಮಾಡಲು ಆರಂಭಿಸಿದ್ದರು. ನಟನೆಯ ಜೊತೆಗೆ ಡೈಲಾಗ್ ಕಡೆಗೂ ಗಮನ ಕೊಡುತ್ತಿದ್ದ ಅವರು ಪುಸ್ತಕ ಓದಲು ಆರಂಭಿಸಿದರು. ಆಗಲೇ ಅವರು ಜೀವನದ ಗಂಭೀರತೆಯನ್ನ ಅರ್ಥ ಮಾಡಿಕೊಳ್ಳಲು ಆರಂಭಿಸಿದರು. ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರುವ ಅಂಜನಾ ಅವರು ಆಗಾಗ ವಿಭಿನ್ನ ರೀತಿಯ ಫೋಟೋ ಶೂಟ್ ಮಾಡಿಸಿಕೊಂಡು ಅಪ್ಲೋಡ್ ಮಾಡುತ್ತಿರುತ್ತಾರೆ. ಇನ್ನಷ್ಟು ಕನ್ನಡ ಧಾರಾವಾಹಿ, ಸಿನಿಮಾ ಹಾಗೂ ಇನ್ನಿತರ ನ್ಯೂಸ್ ಅಪ್ಡೇಟ್ಸ್ಗಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.